ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ಭಾರತ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಶಸ್ತ್ರ ಸೀಮಾ ಬಲ ಎಸ್ಎಸ್ಬಿ ಇಲಾಖೆಯಲ್ಲಿ ಭಾರಿ ನೇಮಕಾತಿ ಪ್ರಕಟವಾಗಿದೆ. ಒಟ್ಟು 1194 ಹುದ್ದೆಗಳಿಗಾಗಿ ಹೊಸ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಹೌದು ಫ್ರೆಂಡ್ಸ್, ನೋಡ್ರಿ, 10th ಪಾಸ್ ಆಗಿದ್ರೆ 10ನೇ ತರಗತಿ ಪಾಸ್ ಮಾಡಿದ ಅಭ್ಯರ್ಥಿಗಳಿಗೆ ಇಲ್ಲಿ ಉತ್ತಮ ಅವಕಾಶ. ನೋಡ್ರಿ, ಕಾನ್ಸ್ಟೇಬಲ್, ಟ್ರೇಡ್ಸ್ಮ್ಯಾನ್, ಡ್ರೈವರ್, ಹೆಡ್ ಕಾನ್ಸ್ಟೇಬಲ್, ಸ್ಟಾಫ್ ನರ್ಸ್ ಸೇರಿದಂತೆ ಹಲವು ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಈ ವಿಡಿಯೋದಲ್ಲಿ ನಾವು ಒಟ್ಟು ಹುದ್ದೆಗಳ ಮಾಹಿತಿ, ಯಾರು ಅರ್ಜಿ ಹಾಕಬಹುದು, ವಯೋಮಿತಿ, ಅರ್ಜಿ ಹಾಕುವ ವಿಧಾನ, ಆಯ್ಕೆ ಪ್ರಕ್ರಿಯೆ, ಈ ಎಲ್ಲಾ ಮಾಹಿತಿಯನ್ನು ಸರಳವಾಗಿ ನೋಡೋಣ. ವಿಡಿಯೋನ ಕೊನೆಯವರೆಗೂ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡ್ಬಿಟ್ರಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ, ಸಶಸ್ತ್ರ ಸೀಮಾ ಬಲ ಸಂಸ್ಥೆಯು ಕಾನ್ಸ್ಟೇಬಲ್, ಟ್ರೇಡ್ಸ್ಮ್ಯಾನ್, ಡ್ರೈವರ್, ಹೆಡ್ ಕಾನ್ಸ್ಟೇಬಲ್, ಸ್ಟಾಫ್ ನರ್ಸ್ ಹಾಗೂ ಇತರ ಹುದ್ದೆಗಳಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಈ ನೇಮಕಾತಿಯ ಮೂಲಕ ಒಟ್ಟು 1194 ಹುದ್ದೆಗಳು ಭರ್ತಿ ಮಾಡಲಾಗುತ್ತದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ನೋಡ್ರಿ, ಈ ಅಧಿಕೃತ ವೆಬ್ಸೈಟ್ ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಯಾರಿಗೆಲ್ಲ ಅರ್ಜಿ ಸಲ್ಲಿಸಲು ಬರೋದಿಲ್ಲ ಅನ್ನೋರು ಡೆಸ್ಕ್ಟಾಪ್ ಮೂಲಕ ಮೊಬೈಲ್ ನಲ್ಲಿ ಅಪ್ಲೈ ಮಾಡಬಹುದು. ಡೆಸ್ಕ್ಟಾಪ್ ಸೈಟ್ ಅಂತ ಓಪನ್ ಮಾಡಿ. ಯಾರಿಗೆಲ್ಲ ಮೊಬೈಲ್ ನಲ್ಲಿ ಅಪ್ಲೈ ಮಾಡಬೇಕು ಅಂತ ಅನ್ನೋರು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅಪ್ಲಿಕೇಶನ್ ಫಿಲ್ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿ, SSB ರಿಕ್ರೂಟ್ಮೆಂಟ್ ನಲ್ಲಿ ಆನ್ಲೈನ್ ಅರ್ಜಿ ಪ್ರಕ್ರಿಯೆ 21 ಮಾರ್ಚ್ 2026ರಿಂದ ಪ್ರಾರಂಭವಾಗುತ್ತದೆ. ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಸಂಪೂರ್ಣ ಮಾಹಿತಿಯನ್ನು ಓದಿ ನಂತರ ಅರ್ಜಿ ಹಾಕಬೇಕು. ನೋಡ್ರಿ, ನೋಟಿಫಿಕೇಶನ್ PDF ಡಿಸ್ಕ್ರಿಪ್ಷನ್ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ಯಾರೆಲ್ಲ ನೋಟಿಫಿಕೇಶನ್ ಇನ್ನೂ ಓದಿಲ್ಲ ಅವರು ನೋಟಿಫಿಕೇಶನ್ ಓದಿರಿ, ಅಪ್ಲಿಕೇಶನ್ ಫಿಲ್ ಮಾಡಿ. ನೋಡ್ರಿ, ಪ್ರಮುಖ ದಿನಾಂಕಗಳು ಆಗ್ಲೇ ಹೇಳ್ದಂಗೆ ನೋಟಿಫಿಕೇಶನ್ ರಿಲೀಸ್ ಯಾವಾಗ ಮಾಡಿದ್ದಾರೆ ಅಂದ್ರೆ 16ನೇ ತಾರೀಕು ಮಾರ್ಚ್ 16ಕ್ಕೆ ರಿಲೀಸ್ ಮಾಡಿದ್ದಾರೆ. ಅರ್ಜಿ ಪ್ರಾರಂಭ 21 ಮಾರ್ಚ್ 2026ರಲ್ಲಿ ಅರ್ಜಿ ಮಾಡಿದ ಪ್ರಾರಂಭ. ಅರ್ಜಿ ಕೊನೆಯ ದಿನ 20 ಏಪ್ರಿಲ್ 2026. ಕಾನ್ಸ್ಟೇಬಲ್, ಟ್ರೇಡ್ಸ್ಮನ್ ಹುದ್ದೆಗಳ ವಿವರ ನೋಡ್ರಿ. ಹುದ್ದೆಗಳು: ಕಾನ್ಸ್ಟೇಬಲ್, ವೆಟರ್ನರಿ, ಜನರಲ್ ಕ್ಯಾಟಗರಿಯವರಿಗೆ 21 ಹುದ್ದೆಗಳು, EWS ಗೆ 1 ಹುದ್ದೆ, OBS ಗೆ 2 ಹುದ್ದೆಗಳು, SC/ST ನೋಡ್ರಿ, SC ಗೆ 8 ಹುದ್ದೆಗಳು, ST ಗೆ 4 ಹುದ್ದೆಗಳು, ಒಟ್ಟು 34 ಹುದ್ದೆಗಳು. ಕಾನ್ಸ್ಟೇಬಲ್ ವೆಟರ್ನರಿ. ಕಾನ್ಸ್ಟೇಬಲ್ ಡ್ರೈವರ್ ಮೇಲ್ಗೆ ನೋಡ್ರಿ, ಜನರಲ್ ಕ್ಯಾಟಗರಿಯವರಿಗೆ 244 ಪೋಸ್ಟ್ಗಳು, EWS ಗೆ 45, OBC ಗೆ 145, SC ಗೆ 81, ST ಗೆ 38, ಒಟ್ಟು 553 ಹುದ್ದೆಗಳು ಕಾನ್ಸ್ಟೇಬಲ್ ಡ್ರೈವರ್ಗೆ. ಕಾನ್ಸ್ಟೇಬಲ್ ಗಾರ್ಡ್ನರ್ಗೆ ನೋಡಿ, ಜನರಲ್ ಕ್ಯಾಟಗರಿ 18 ಹುದ್ದೆಗಳು, EWS ಗೆ 3 ಹುದ್ದೆಗಳು, OBC ಗೆ 7 ಹುದ್ದೆಗಳು, SC ಗೆ 9, ST ಗೆ 4, ಒಟ್ಟು 41 ಹುದ್ದೆಗಳು ಕಾನ್ಸ್ಟೇಬಲ್ ಗಾರ್ಡ್ನರ್. ಕಾನ್ಸ್ಟೇಬಲ್ ನೋಡ್ರಿ, ವಾಟರ್ ಕ್ಯಾರಿಯರ್ ಜನರಲ್ ಕ್ಯಾಟಗರಿ 5, EWS ಗೆ ಇರೋದಿಲ್ಲ, OBC ಗೆ ಇರೋದಿಲ್ಲ, ಒಟ್ಟು 5 ಹುದ್ದೆಗಳು ಕಾನ್ಸ್ಟೇಬಲ್ ವಾಟರ್ ಕ್ಯಾರಿಯರ್ಗೆ. ಕಾನ್ಸ್ಟೇಬಲ್ ಕಾಬ್ಲರ್ಗೆ ನೋಡ್ರಿ, ಜನರಲ್ ಕ್ಯಾಟಗರಿ 15, EWS 1, OBC 1, SC 8, ST 2, ಒಟ್ಟು ಹುದ್ದೆಗಳು 25. ಕಾನ್ಸ್ಟೇಬಲ್ ಟೇಲರ್ಗೆ ನೋಡ್ರಿ, ಒಟ್ಟು ಹುದ್ದೆಗಳು 40. ಈ ತರ ಇದಾವೆ. ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ಗೆ ನೋಡ್ರಿ, ಕಾನ್ಸ್ಟೇಬಲ್ ವಾಷರ್ಮನ್ಗೆ ಒಟ್ಟು ಹುದ್ದೆಗಳು 74. ಅದರಲ್ಲಿ ನೋಡ್ರಿ, OBC ಅವರಿಗೆ 20 ಹುದ್ದೆಗಳು ಇದಾವೆ, SC/ST ಅವರಿಗೆ 10, 15 ಇದೆ, ಈ ತರ ಇದಾವೆ. ಕಾನ್ಸ್ಟೇಬಲ್ ಬಾರ್ಬರ್ಗೆ ಒಟ್ಟು 43 ಹುದ್ದೆಗಳು ಇದಾವೆ. ವೇಟರ್ಗೆ 3 ಹುದ್ದೆಗಳು, ಕಾರ್ಪೆಂಟರ್ಗೆ 7 ಹುದ್ದೆಗಳು, ನರ್ಸಿಂಗ್ ಆರ್ಡರ್ಲಿ ಅವ್ರಿಗೆ 3 ಹುದ್ದೆಗಳು, ಒಟ್ಟು ಹುದ್ದೆಗಳು 827 ಹುದ್ದೆಗಳಿದಾವೆ. ನೋಡಿ, ಯಾರೆಲ್ಲ ಪ್ರಿಪೇರ್ ಆಗ್ತಾ ಇರ್ತೀರಿ ಅಪ್ಲೈ ಮಾಡ್ರಿ. ಇತರ ಹುದ್ದೆಗಳ ವಿವರ ನೋಡ್ರಿ. ಹೆಡ್ ಕಾನ್ಸ್ಟೇಬಲ್ ಲ್ಯಾಬೋರೇಟರಿ ಅಸಿಸ್ಟೆಂಟ್ ನೋಡ್ರಿ, 233 ಹುದ್ದೆಗಳಿದಾವೆ. ಹೆಡ್ ಕಾನ್ಸ್ಟೇಬಲ್ ಫಿಸಿಯೋಥೆರಪಿ ಅಸಿಸ್ಟೆಂಟ್ 30 ಹುದ್ದೆಗಳಿದಾವೆ. ಕಾನ್ಸ್ಟೇಬಲ್ ನರ್ಸಿಂಗ್ ಅಸಿಸ್ಟೆಂಟ್ ಕಮ್ ಮೆಡಿಕಲ್ ಅವರಿಗೆ 14. ಸ್ಟಾಫ್ ನರ್ಸು, ಪೈನರ್, ಕಮ್ಯುನಿಕೇಶನ್, ರೇಡಿಯೋಗ್ರಾಫರ್, ಫಾರ್ಮಸಿಸ್ಟ್, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, ಡೆಂಟಲ್ ಟೆಕ್ನಿಷಿಯನ್, ಒಟ್ಟು 367 ಹುದ್ದೆಗಳಿದಾವೆ. ಅರ್ಹತೆ ನೋಡಿದ್ರೆ ಎಲಿಜಿಬಿಲಿಟಿ 10th ಪಾಸ್ ಆಗಿದ್ರೆ ಸಾಕು. ನೋಡಿ, ಅರ್ಹತೆ ಎಲಿಜಿಬಿಲಿಟಿ: ಕಾನ್ಸ್ಟೇಬಲ್ ವೆಟರ್ನರಿಗೆ 10th ಆಗಿದ್ರೆ ಸಾಕು. ಮತ್ತೆ ಪ್ರಾಣಿ ಚಿಕಿತ್ಸೆ ಸಂಬಂಧಿತ ಆಸ್ಪತ್ರೆಯಲ್ಲಿ 1 ವರ್ಷ ಅನುಭವ ಇರಬೇಕು, 1 year ಎಕ್ಸ್ಪೀರಿಯನ್ಸ್ ಇರಬೇಕು ವೆಟರ್ನರಿಯಲ್ಲಿ. ವಯಸ್ಸು 18ರಿಂದ 27 ವರ್ಷ ಇರಬೇಕು. ಕಾನ್ಸ್ಟೇಬಲ್ ಡ್ರೈವರ್ ಮೇಲ್ಗೆ 10th ಪಾಸ್ ಆಗಿದ್ರೆ ಸಾಕು. ಮತ್ತೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ DL ಇರಬೇಕು. ವಯಸ್ಸು 18ರಿಂದ 27 ಇರಬೇಕು. ಕಾನ್ಸ್ಟೇಬಲ್ ಗಾರ್ಡ್ನರ್, ವಾಟರ್ ಕ್ಯಾರಿಯರ್, ಕಾಬ್ಲರ್, ಟೇಲರ್, ವಾಷರ್ಮನ್, ಬಾರ್ಬರ್, ವೇಟರ್ ಇವ್ರಿಗೆ 10th ಪಾಸ್ ಆಗಿದ್ರೆ ಸಾಕು. 2 ವರ್ಷ ಕೆಲಸದ ಅನುಭವ ಇರಬೇಕು ಅಥವಾ ITI ಕಂಪ್ಲೀಟ್ ಆಗಿದ್ರೆ ಸಾಕು. 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ವಯಸ್ಸು 18ರಿಂದ 23 ವರ್ಷ. ಕಾನ್ಸ್ಟೇಬಲ್ ಕಾರ್ಪೆಂಟರ್ಗೆ ನೋಡಿ, 10th ಪಾಸ್ ಆಗಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತೆ ITI ಸರ್ಟಿಫಿಕೇಟ್ ಇರಬೇಕು. ಅವ್ರಿಗೆ ವಯಸ್ಸು 18ರಿಂದ 25 ವರ್ಷ. ಕಾನ್ಸ್ಟೇಬಲ್ ನರ್ಸಿಂಗ್ ಆರ್ಡರ್ ಅವ್ರಿಗೆ ಎಷ್ಟು ಇರಬೇಕು ಅಂದ್ರೆ 10th ಪಾಸ್ ಆಗಿರ್ಬೇಕು, ಮತ್ತೆ ಫಸ್ಟ್ ಏಡ್ ಸರ್ಟಿಫಿಕೇಟ್ ಇರಬೇಕು ಅವ್ರಿಗೆ, ಮತ್ತು ವಯಸ್ಸು 18ರಿಂದ 27 ವರ್ಷ ಇರಬೇಕು. ಅರ್ಜಿ ಶುಲ್ಕ ನೋಡಿದ್ರೆ ನೋಡ್ರಿ, ಜನರಲ್ ಕ್ಯಾಟಗರಿ EWS ಮತ್ತೆ OBC ಅವರಿಗೆ 100 ರೂಪಾಯಿ ಇರುತ್ತೆ. SC/ST, ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ಇರುವುದಿಲ್ಲ.
ಪಾವತಿ ವಿಧಾನ ನೋಡ್ರಿ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಇಂದ ಪಾವತಿ ಮಾಡಬಹುದು. ಅರ್ಜಿ ಸಲ್ಲಿಸುವ ವಿಧಾನ ನೋಡ್ರಿ, ಆಗ್ಲೇ ಹೇಳ್ದಂಗೆ ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕಕ್ ಬರಲ್ಲ ಕಮೆಂಟ್ ಮಾಡ್ರಿ, ನಾನು ಅಪ್ಲಿಕೇಶನ್ ಯಾವ ತರ ಹಾಕ್ಬೋದು ಅಂತ ವಿಡಿಯೋ ಮಾಡಾಕ್ತೀನಿ. ಅರ್ಜಿ ಸಲ್ಲಿಸುವ ವಿಧಾನ ನೋಡ್ರಿ, ಈ ವೆಬ್ಸೈಟ್ ಇಲ್ಲಿ ಓಪನ್ ಮಾಡಿ, ಕಾನ್ಸ್ಟೇಬಲ್, ಟ್ರೇಡ್ಸ್ಮನ್, ಡ್ರೈವರ್ ರಿಕ್ರೂಟ್ಮೆಂಟ್ ಅಂತ ಇರುತ್ತೆ, ಅಲ್ಲಿ ಅಪ್ಲೈ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ, ಇಮೇಲ್ ಮತ್ತು ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ID ಮತ್ತು ಪಾಸ್ವರ್ಡ್ ಸಿಗುತ್ತೆ ಅದರಿಂದ. ಆಮೇಲೆ ಲಾಗಿನ್ ಮಾಡಿ ಪರ್ಸನಲ್ ಡೀಟೇಲ್ಸ್ ಮತ್ತೆ ಎಲಿಜಿಬಿಲಿಟಿ ಎಲ್ಲ ಕ್ವಾಲಿಫಿಕೇಶನ್ ಎಲ್ಲ ಫಿಲ್ ಮಾಡಿ, ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಮಾಡಿ. ಆಯ್ಕೆಯ ಪ್ರಕ್ರಿಯೆ ನೋಡಿ, ಫಸ್ಟ್ ಫಿಸಿಕಲ್ ಇರುತ್ತೆ, ಆಮೇಲೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಆಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಆ ಪರ್ಟಿಕ್ಯುಲರ್ ಪೋಸ್ಟ್ಗೆ ಟ್ರೇಡ್ಸ್ಮನ್ ಆಗಿರೋದು ಇಲ್ಲ ಡ್ರೈವರ್ ಆಗಿರೋದು ಅವ್ರಿಗೆ ಸ್ಕಿಲ್ ಟೆಸ್ಟ್ ಇರುತ್ತೆ, ಬೇರೆಯವ್ರಿಗೆ ಯಾರಿಗೂ ಇರಲ್ಲ. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇಷ್ಟು ಇತ್ತು ಸೆಲೆಕ್ಷನ್ ಪ್ರೊಸೆಸ್. ನೋಡಿ, ಯಾರೆಲ್ಲ ಅಪ್ಲಿಕೇಶನ್ ಫಿಲ್ ಮಾಡಕ್ ಬರಲ್ಲ ಮೊಬೈಲ್ ಅಲ್ಲೇ ಮಾಡ್ಬೋದು, ಡೆಸ್ಕ್ಟಾಪ್ ಆನ್ ಇಟ್ಕೊಂಡು. ಯಾರಿಗೆಲ್ಲ ಬರಲ್ಲ ಕಮೆಂಟ್ ಮಾಡಿ, ನಾನು ಯಾವ ತರ ಅಪ್ಲಿಕೇಶನ್ ಹಾಕ್ಬೋದು ಅಂತ ನಾನು ಹೇಳ್ತೀನಿ. 21st ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮತ್ತೆ ಶೇರ್ ಮಾಡಿ.